ಆ ಸಿಟಿ ಮಂದಿಗೆ ವೀಕೆಂಡ್ ಬಂದ್ರೆ ಮೋಜು ಮಸ್ತಿಗೆ ಅಂತ ಇರೋದೊಂದೇ ಗಾರ್ಡನ್. ಆದ್ರೆ ಈಗ ಅದು ಕೂಡ ಅವ್ಯವಸ್ಥೆಯ ಆಗರವಾಗಿದೆ. ಪ್ರವಾಸೋದ್ಯಮ ಇಲಾಖೆಯಿಂದ ಕೋಟಿ ಕೋಟಿ ದುಡ್ಡು ಬಂದರೂ ಕೂಡ ಈ ಗಾರ್ಡನ್ ಮಾತ್ರ ಏಳ್ಗೆನೇ ಆಗ್ತಾ ಇಲ್ಲ. ಶಿವ ಹಾಳು ಬಿದ್ದಿರೋ ಈ ಗಾರ್ಡನ್ ಒಮ್ಮೆ ನೋಡಿ. ಇಲ್ಲಿ ವ್ಯವಸ್ಥೆ ಆ ದೇವರಿಗೆ ಪ್ರೀತಿ. ಹಾಳು ಬಿದ್ದಿರೋ ಹೈಟೆಕ್ ಶೌಚಾಲಯ, ಅವ್ಯವಸ್ಥೆ ಕಂಡು ಕೆರಳಿ ನಿಂತಿರೋ ಮಹಿಳೆಯರು, ಇದೆಲ್ಲ ಯಾದಗಿರಿಯಲ್ಲಿರೋ ಲುಂಬಿನ ವನದಲ್ಲಿ ಕಂಡು ಬರ್ತಾ ಇರೋ ಸೀನ್. ಅಸಲಿಗೆ ಯಾದಗಿರಿ ನಗರದಲ್ಲಿ ಇರೋ ಏಕೈಕ ಗಾರ್ಡನ್ ಅಂದ್ರೆ ಅದು ಲುಂಬಿನ ವನ. ಆದ್ರೆ ನಿತ್ಯ ಜನಜಂಗುಳಿಯಿಂದ ಕೂಡಿರುವಂತ ಗಾರ್ಡನ್ ನಿರ್ವಹಣೆಗೆ ಜನರೇ ಇಲ್ವಾ ಅನ್ನೋ ಹಾಗೆ ಆಗಿಬಿಟ್ಟಿದೆ. ಶೌಚಾಲಯ ಹದಗೆಟ್ಟಿದ್ದು ಸಾರ್ವಜನಿಕರು ಹಿಡಿ ಶಾಪ ಹಾಕ್ತಿದ್ದಾರೆ. ಇನ್ನು ಟಿಕೆಟ್ ಪಡೆದು ಗಾರ್ಡನ್ಗೆ ಬಂದ್ರೂ ನೆಟ್ಟಗೊಂದು ಶೌಚಾಲಯ ಇಲ್ಲ. ಗಾರ್ಡನ್ ಅಭಿವೃದ್ಧಿಗೆ ಅಂತ ಕೋಟಿ ಕೋಟಿ ಹಣ ಬರುತ್ತೆ, ಅದ್ಯಾರ ಜೇಬಿಗೆ ಸೇರುತ್ತದೆಯೇ ಏನೋ ಅನ್ನೋದು ಜನರ ಆಕ್ರೋಶ. ಸದ್ಯ ಈ ಅವ್ಯವಸ್ಥೆಗೊಂದು ಪರಿಹಾರ ಒದಗಿಸಿ ಪ್ರವಾಸಿಗರಿಗೆ ಕೊಂಚ ಅನುಕೂಲ ಮಾಡಬೇಕಿದೆ ಅಂತ ಜನರು ಆಗ್ರಹ ಮಾಡ್ತಿದ್ದಾರೆ. ಲುಂಗಿನಕೆರೆ ಅಂದ್ರೆ ಯಾದಗಿರಿದಾಗ ಒಂದೇ ಇದೆ ಸರ್. ನಾವೆಲ್ಲ ಮಕ್ಕಳು ಕರ್ಕೊಂಡು ಅವಾಗ ಬರ್ತಾ ಇರ್ತೀವಿ. ಇಲ್ಲೆಲ್ಲ ಸರಿಯಾಗಿ ಸೌಲಭ್ಯ ಇಲ್ಲ, ಏನಿಲ್ಲ. ನಾವು ಸಂಡೇ ಬರ್ತಾ ಇರ್ತೀವಿ ಮಕ್ಕಳು ಕರ್ಕೊಂಡು. ಇಲ್ಲೆಲ್ಲ ಸಾಮಾನುಗಳು ಮುರಿದೋಗ್ಯಾವ, ಶಿಸ್ತನಾಗಿ ಮಾಡಿಸ್ಬೇಕು. ನಾವು ಜಾಸ್ತಿ ಜನ ಬರ್ತಾ ಇರ್ತೀವಿ, ಏನ್ ಸೌಲಭ್ಯ ಇಲ್ಲ, ಶೌಚಾಲಯ ಇಲ್ಲ. ಶೌಚಾಲಯ ಇದ್ರು ಕೂಡ ಎಲ್ಲ ಹಾಳಾಗಿದ್ದಾವೆ. ನಾವ್ ಎಲ್ಲಿಗೆ ಹೋಗ್ಬೇಕು ಲೇಡೀಸ್ ಎಲ್ಲ? ಪ್ಲೀಸ್ ದಯವಿಟ್ಟು ಬೇಗ ಮಾಡಿಸ್ರಿ ಅವೆಲ್ಲ. ಎಷ್ಟು ದಿನ ಆಗಿದ್ದೇನೋ ಆಯ್ತು, ಇನ್ನಾದ್ರೂ ಅಧಿಕಾರಿಗಳು ಕೊಂಚ ಅಲರ್ಟ್ ಆಗಬೇಕಿದೆ. ಗಾರ್ಡನ್ ನಿರ್ವಹಣೆ ಮಾಡುತ್ತಾ ಸುಂದರ ಪರಿಸರ ನಿರ್ಮಾಣ ಮಾಡಬೇಕಿದೆ. ನಾಗರಾಜ ಮಗದುಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಆ ಸಿಟಿ ಮಂದಿಗೆ ವೀಕೆಂಡ್ ಬಂದ್ರೆ ಮೋಜು ಮಸ್ತಿಗೆ ಅಂತ ಇರೋದೊಂದೇ ಗಾರ್ಡನ್. ಆದ್ರೆ ಈಗ ಅದು ಕೂಡ ಅವ್ಯವಸ್ಥೆಯ ಆಗರವಾಗಿದೆ. ಪ್ರವಾಸೋದ್ಯಮ ಇಲಾಖೆಯಿಂದ ಕೋಟಿ ಕೋಟಿ ದುಡ್ಡು ಬಂದರೂ ಕೂಡ ಈ ಗಾರ್ಡನ್ ಮಾತ್ರ ಏಳ್ಗೆನೇ ಆಗ್ತಾ ಇಲ್ಲ. ಶಿವ ಹಾಳು ಬಿದ್ದಿರೋ ಈ ಗಾರ್ಡನ್ ಒಮ್ಮೆ ನೋಡಿ. ಇಲ್ಲಿ ವ್ಯವಸ್ಥೆ ಆ ದೇವರಿಗೆ ಪ್ರೀತಿ. ಹಾಳು ಬಿದ್ದಿರೋ ಹೈಟೆಕ್ ಶೌಚಾಲಯ, ಅವ್ಯವಸ್ಥೆ ಕಂಡು ಕೆರಳಿ ನಿಂತಿರೋ ಮಹಿಳೆಯರು, ಇದೆಲ್ಲ ಯಾದಗಿರಿಯಲ್ಲಿರೋ ಲುಂಬಿನ ವನದಲ್ಲಿ ಕಂಡು ಬರ್ತಾ ಇರೋ ಸೀನ್. ಅಸಲಿಗೆ ಯಾದಗಿರಿ ನಗರದಲ್ಲಿ ಇರೋ ಏಕೈಕ ಗಾರ್ಡನ್ ಅಂದ್ರೆ ಅದು ಲುಂಬಿನ ವನ. ಆದ್ರೆ ನಿತ್ಯ ಜನಜಂಗುಳಿಯಿಂದ ಕೂಡಿರುವಂತ ಗಾರ್ಡನ್ ನಿರ್ವಹಣೆಗೆ ಜನರೇ ಇಲ್ವಾ ಅನ್ನೋ ಹಾಗೆ ಆಗಿಬಿಟ್ಟಿದೆ. ಶೌಚಾಲಯ ಹದಗೆಟ್ಟಿದ್ದು ಸಾರ್ವಜನಿಕರು ಹಿಡಿ ಶಾಪ ಹಾಕ್ತಿದ್ದಾರೆ. ಇನ್ನು ಟಿಕೆಟ್ ಪಡೆದು ಗಾರ್ಡನ್ಗೆ ಬಂದ್ರೂ ನೆಟ್ಟಗೊಂದು ಶೌಚಾಲಯ ಇಲ್ಲ. ಗಾರ್ಡನ್ ಅಭಿವೃದ್ಧಿಗೆ ಅಂತ ಕೋಟಿ ಕೋಟಿ ಹಣ ಬರುತ್ತೆ, ಅದ್ಯಾರ ಜೇಬಿಗೆ ಸೇರುತ್ತದೆಯೇ ಏನೋ ಅನ್ನೋದು ಜನರ ಆಕ್ರೋಶ. ಸದ್ಯ ಈ ಅವ್ಯವಸ್ಥೆಗೊಂದು ಪರಿಹಾರ ಒದಗಿಸಿ ಪ್ರವಾಸಿಗರಿಗೆ ಕೊಂಚ ಅನುಕೂಲ ಮಾಡಬೇಕಿದೆ ಅಂತ ಜನರು ಆಗ್ರಹ ಮಾಡ್ತಿದ್ದಾರೆ. ಲುಂಗಿನಕೆರೆ ಅಂದ್ರೆ ಯಾದಗಿರಿದಾಗ ಒಂದೇ ಇದೆ ಸರ್. ನಾವೆಲ್ಲ ಮಕ್ಕಳು ಕರ್ಕೊಂಡು ಅವಾಗ ಬರ್ತಾ ಇರ್ತೀವಿ. ಇಲ್ಲೆಲ್ಲ ಸರಿಯಾಗಿ ಸೌಲಭ್ಯ ಇಲ್ಲ, ಏನಿಲ್ಲ. ನಾವು ಸಂಡೇ ಬರ್ತಾ ಇರ್ತೀವಿ ಮಕ್ಕಳು ಕರ್ಕೊಂಡು. ಇಲ್ಲೆಲ್ಲ ಸಾಮಾನುಗಳು ಮುರಿದೋಗ್ಯಾವ, ಶಿಸ್ತನಾಗಿ ಮಾಡಿಸ್ಬೇಕು. ನಾವು ಜಾಸ್ತಿ ಜನ ಬರ್ತಾ ಇರ್ತೀವಿ, ಏನ್ ಸೌಲಭ್ಯ ಇಲ್ಲ, ಶೌಚಾಲಯ ಇಲ್ಲ. ಶೌಚಾಲಯ ಇದ್ರು ಕೂಡ ಎಲ್ಲ ಹಾಳಾಗಿದ್ದಾವೆ. ನಾವ್ ಎಲ್ಲಿಗೆ ಹೋಗ್ಬೇಕು ಲೇಡೀಸ್ ಎಲ್ಲ? ಪ್ಲೀಸ್ ದಯವಿಟ್ಟು ಬೇಗ ಮಾಡಿಸ್ರಿ ಅವೆಲ್ಲ. ಎಷ್ಟು ದಿನ ಆಗಿದ್ದೇನೋ ಆಯ್ತು, ಇನ್ನಾದ್ರೂ ಅಧಿಕಾರಿಗಳು ಕೊಂಚ ಅಲರ್ಟ್ ಆಗಬೇಕಿದೆ. ಗಾರ್ಡನ್ ನಿರ್ವಹಣೆ ಮಾಡುತ್ತಾ ಸುಂದರ ಪರಿಸರ ನಿರ್ಮಾಣ ಮಾಡಬೇಕಿದೆ. ನಾಗರಾಜ ಮಗದುಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಆ ಸಿಟಿ ಮಂದಿಗೆ ವೀಕೆಂಡ್ ಬಂದ್ರೆ ಮೋಜು ಮಸ್ತಿಗೆ ಅಂತ ಇರೋದೊಂದೇ ಗಾರ್ಡನ್. ಆದ್ರೆ ಈಗ ಅದು ಕೂಡ ಅವ್ಯವಸ್ಥೆಯ ಆಗರವಾಗಿದೆ. ಪ್ರವಾಸೋದ್ಯಮ ಇಲಾಖೆಯಿಂದ ಕೋಟಿ ಕೋಟಿ ದುಡ್ಡು ಬಂದರೂ ಕೂಡ ಈ ಗಾರ್ಡನ್ ಮಾತ್ರ ಏಳ್ಗೆನೇ ಆಗ್ತಾ ಇಲ್ಲ. ಶಿವ ಹಾಳು ಬಿದ್ದಿರೋ ಈ ಗಾರ್ಡನ್ ಒಮ್ಮೆ ನೋಡಿ. ಇಲ್ಲಿ ವ್ಯವಸ್ಥೆ ಆ ದೇವರಿಗೆ ಪ್ರೀತಿ. ಹಾಳು ಬಿದ್ದಿರೋ ಹೈಟೆಕ್ ಶೌಚಾಲಯ, ಅವ್ಯವಸ್ಥೆ ಕಂಡು ಕೆರಳಿ ನಿಂತಿರೋ ಮಹಿಳೆಯರು, ಇದೆಲ್ಲ ಯಾದಗಿರಿಯಲ್ಲಿರೋ ಲುಂಬಿನ ವನದಲ್ಲಿ ಕಂಡು ಬರ್ತಾ ಇರೋ ಸೀನ್. ಅಸಲಿಗೆ ಯಾದಗಿರಿ ನಗರದಲ್ಲಿ ಇರೋ ಏಕೈಕ ಗಾರ್ಡನ್ ಅಂದ್ರೆ ಅದು ಲುಂಬಿನ ವನ. ಆದ್ರೆ ನಿತ್ಯ ಜನಜಂಗುಳಿಯಿಂದ ಕೂಡಿರುವಂತ ಗಾರ್ಡನ್ ನಿರ್ವಹಣೆಗೆ ಜನರೇ ಇಲ್ವಾ ಅನ್ನೋ ಹಾಗೆ ಆಗಿಬಿಟ್ಟಿದೆ. ಶೌಚಾಲಯ ಹದಗೆಟ್ಟಿದ್ದು ಸಾರ್ವಜನಿಕರು ಹಿಡಿ ಶಾಪ ಹಾಕ್ತಿದ್ದಾರೆ. ಇನ್ನು ಟಿಕೆಟ್ ಪಡೆದು ಗಾರ್ಡನ್ಗೆ ಬಂದ್ರೂ ನೆಟ್ಟಗೊಂದು ಶೌಚಾಲಯ ಇಲ್ಲ. ಗಾರ್ಡನ್ ಅಭಿವೃದ್ಧಿಗೆ ಅಂತ ಕೋಟಿ ಕೋಟಿ ಹಣ ಬರುತ್ತೆ, ಅದ್ಯಾರ ಜೇಬಿಗೆ ಸೇರುತ್ತದೆಯೇ ಏನೋ ಅನ್ನೋದು ಜನರ ಆಕ್ರೋಶ. ಸದ್ಯ ಈ ಅವ್ಯವಸ್ಥೆಗೊಂದು ಪರಿಹಾರ ಒದಗಿಸಿ ಪ್ರವಾಸಿಗರಿಗೆ ಕೊಂಚ ಅನುಕೂಲ ಮಾಡಬೇಕಿದೆ ಅಂತ ಜನರು ಆಗ್ರಹ ಮಾಡ್ತಿದ್ದಾರೆ. ಲುಂಗಿನಕೆರೆ ಅಂದ್ರೆ ಯಾದಗಿರಿದಾಗ ಒಂದೇ ಇದೆ ಸರ್. ನಾವೆಲ್ಲ ಮಕ್ಕಳು ಕರ್ಕೊಂಡು ಅವಾಗ ಬರ್ತಾ ಇರ್ತೀವಿ. ಇಲ್ಲೆಲ್ಲ ಸರಿಯಾಗಿ ಸೌಲಭ್ಯ ಇಲ್ಲ, ಏನಿಲ್ಲ. ನಾವು ಸಂಡೇ ಬರ್ತಾ ಇರ್ತೀವಿ ಮಕ್ಕಳು ಕರ್ಕೊಂಡು. ಇಲ್ಲೆಲ್ಲ
ಸಾಮಾನುಗಳು ಮುರಿದೋಗ್ಯಾವ, ಶಿಸ್ತನಾಗಿ ಮಾಡಿಸ್ಬೇಕು. ನಾವು ಜಾಸ್ತಿ ಜನ ಬರ್ತಾ ಇರ್ತೀವಿ, ಏನ್ ಸೌಲಭ್ಯ ಇಲ್ಲ, ಶೌಚಾಲಯ ಇದ್ರೂ ಕೂಡ ಎಲ್ಲ ಹಾಳಾಗಿದ್ದಾವೆ. ನಾವ್ ಎಲ್ಲಿಗೆ ಹೋಗ್ಬೇಕು ಲೇಡೀಸ್ ಎಲ್ಲ? ಪ್ಲೀಸ್ ದಯವಿಟ್ಟು ಬೇಗ ಮಾಡಿಸ್ರಿ ಅವೆಲ್ಲ. ಇಷ್ಟು ದಿನ ಆಗಿದ್ದೇನೋ ಆಯ್ತು, ಇನ್ನಾದ್ರೂ ಅಧಿಕಾರಿಗಳು ಕೊಂಚ ಅಲರ್ಟ್ ಆಗಬೇಕಿದೆ. ಗಾರ್ಡನ್ ನಿರ್ವಹಣೆ ಮಾಡುತ್ತಾ ಸುಂದರ ಪರಿಸರ ನಿರ್ಮಾಣ ಮಾಡಬೇಕಿದೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಆ ಸಿಟಿ ಮಂದಿಗೆ ವೀಕೆಂಡ್ ಬಂದ್ರೆ ಮೋಜು ಮಸ್ತಿಗೆ ಅಂತ ಇರೋದು ಒಂದೇ ಗಾರ್ಡನ್. ಆದ್ರೆ ಈಗ ಅದು ಕೂಡ ಅವ್ಯವಸ್ಥೆಯ ಆಗರವಾಗಿದೆ. ಪ್ರವಾಸೋದ್ಯಮ ಇಲಾಖೆಯಿಂದ ಕೋಟಿ ಕೋಟಿ ದುಡ್ಡು ಬಂದರೂ ಕೂಡ ಈ ಗಾರ್ಡನ್ ಮಾತ್ರ ಏಳ್ಗೆನೆ ಆಗ್ತಾ ಇಲ್ಲ. ಶಿವ ಹಾಳು ಬಿದ್ದಿರೋ ಈ ಗಾರ್ಡನ್ ಒಮ್ಮೆ ನೋಡಿ. ಇಲ್ಲಿ ವ್ಯವಸ್ಥೆ ಆ ದೇವರಿಗೆ ಪ್ರೀತಿ. ಹಾಳು ಬಿದ್ದಿರೋ ಹೈಟೆಕ್ ಶೌಚಾಲಯ, ಅವ್ಯವಸ್ಥೆ ಕಂಡು ಕೆರಳಿ ನಿಂತಿರೋ ಮಹಿಳೆಯರು, ಇದೆಲ್ಲ ಯಾದಗಿರಿಯಲ್ಲಿರೋ ಲುಂಬಿನ ವನದಲ್ಲಿ ಕಂಡು ಬರ್ತಾ ಇರೋ ಸೀನ್. ಅಸಲಿಗೆ ಯಾದಗಿರಿ ನಗರದಲ್ಲಿ ಇರೋ ಏಕೈಕ ಗಾರ್ಡನ್ ಅಂದ್ರೆ ಅದು ಲುಂಬಿನ ವನ. ಆದ್ರೆ ನಿತ್ಯ ಜನಜಂಗುಳಿಯಿಂದ ಕೂಡಿರುವಂತ ಗಾರ್ಡನ್ ನಿರ್ವಹಣೆಗೆ ಜನರೇ ಇಲ್ವಾ ಅನ್ನೋ ಹಾಗೆ ಆಗಿಬಿಟ್ಟಿದೆ. ಶೌಚಾಲಯ ಹದಗೆಟ್ಟಿದ್ದು ಸಾರ್ವಜನಿಕರು ಹಿಡಿ ಶಾಪ ಹಾಕ್ತಿದ್ದಾರೆ. ಇನ್ನು ಟಿಕೆಟ್ ಪಡೆದು ಗಾರ್ಡನ್ಗೆ ಬಂದ್ರೂ ನೆಟ್ಟಗೊಂದು ಶೌಚಾಲಯ ಇಲ್ಲ. ಗಾರ್ಡನ್ ಅಭಿವೃದ್ಧಿಗೆ ಅಂತ ಕೋಟಿ ಕೋಟಿ ಹಣ ಬರುತ್ತೆ, ಅದ್ಯಾರ ಜೇಬಿಗೆ ಸೇರುತ್ತದೆಯೇ ಏನೋ ಅನ್ನೋದು ಜನರ ಆಕ್ರೋಶ. ಸದ್ಯ ಈ ಅವ್ಯವಸ್ಥೆಗೊಂದು ಪರಿಹಾರ ಒದಗಿಸಿ ಪ್ರವಾಸಿಗರಿಗೆ ಕೊಂಚ ಅನುಕೂಲ ಮಾಡಬೇಕಿದೆ ಅಂತ ಜನರು ಆಗ್ರಹ ಮಾಡ್ತಿದ್ದಾರೆ. ಲುಂಗಿನಕೆರೆ ಅಂದ್ರೆ ಯಾದಗಿರಿದಾಗ ಒಂದೇ ಇದೆ ಸರ್. ನಾವೆಲ್ಲ ಮಕ್ಕಳು ಕರ್ಕೊಂಡು ಅವಾಗ ಬರ್ತಾ ಇರ್ತೀವಿ. ಇಲ್ಲೆಲ್ಲ ಸರಿಯಾಗಿ ಸೌಲಭ್ಯ ಇಲ್ಲ, ಏನಿಲ್ಲ. ನಾವು ಸಂಡೇ ಬರ್ತಾ ಇರ್ತೀವಿ ಮಕ್ಕಳು ಕರ್ಕೊಂಡು ಗೇಸಿಂದ. ಇಲ್ಲೆಲ್ಲ ಸಾಮಾನುಗಳು ಮುರಿದೋಗ್ಯಾವ, ಶಿಸ್ತನಾಗಿ ಮಾಡಿಸ್ಬೇಕು. ನಾವು ಜಾಸ್ತಿ ಜನ ಬರ್ತಾ ಇರ್ತೀವಿ, ಏನ್ ಸೌಲಭ್ಯ ಇಲ್ಲ, ಶೌಚಾಲಯ ಇದ್ರೂ ಕೂಡ ಎಲ್ಲ ಹಾಳಾಗಿದ್ದಾವೆ. ನಾವ್ ಎಲ್ಲಿಗೆ ಹೋಗ್ಬೇಕು ಲೇಡೀಸ್ ಎಲ್ಲ? ಪ್ಲೀಸ್ ದಯವಿಟ್ಟು ಬೇಗ ಮಾಡಿಸ್ರಿ ಅವೆಲ್ಲ. ಇಷ್ಟು ದಿನ ಆಗಿದ್ದೇನೋ ಆಯ್ತು, ಇನ್ನಾದ್ರೂ ಅಧಿಕಾರಿಗಳು ಕೊಂಚ ಅಲರ್ಟ್ ಆಗಬೇಕಿದೆ. ಗಾರ್ಡನ್ ನಿರ್ವಹಣೆ ಮಾಡುತ್ತಾ ಸುಂದರ ಪರಿಸರ ನಿರ್ಮಾಣ ಮಾಡಬೇಕಿದೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಹಾಳು ಬಿದ್ದಿರೋ ಹೈಟೆಕ್ ಶೌಚಾಲಯ, ಅವ್ಯವಸ್ಥೆ ಕಂಡು ಕೆರಳಿ ನಿಂತಿರೋ ಮಹಿಳೆಯರು, ಇದೆಲ್ಲ ಯಾದಗಿರಿಯಲ್ಲಿರೋ ಲುಂಬಿನ ವನದಲ್ಲಿ ಕಂಡು ಬರ್ತಾ ಇರೋ ಸೀನ್. ಅಸಲಿಗೆ ಯಾದಗಿರಿ ನಗರದಲ್ಲಿ ಇರೋ ಏಕೈಕ ಗಾರ್ಡನ್ ಅಂದ್ರೆ ಅದು ಲುಂಬಿನ ವನ. ಆದ್ರೆ ನಿತ್ಯ ಜನಜಂಗುಳಿಯಿಂದ ಕೂಡಿರುವಂತ ಗಾರ್ಡನ್ ನಿರ್ವಹಣೆಗೆ ಜನರೇ ಇಲ್ವಾ ಅನ್ನೋ ಹಾಗೆ ಆಗಿಬಿಟ್ಟಿದೆ. ಶೌಚಾಲಯ ಹದಗೆಟ್ಟಿದ್ದು ಸಾರ್ವಜನಿಕರು ಹಿಡಿ ಶಾಪ ಹಾಕ್ತಿದ್ದಾರೆ. ಇನ್ನು ಟಿಕೆಟ್ ಪಡೆದು ಗಾರ್ಡನ್ಗೆ ಬಂದ್ರೂ ನೆಟ್ಟಗೊಂದು ಶೌಚಾಲಯ ಇಲ್ಲ. ಗಾರ್ಡನ್ ಅಭಿವೃದ್ಧಿಗೆ ಅಂತ ಕೋಟಿ ಕೋಟಿ ಹಣ ಬರುತ್ತೆ, ಅದ್ಯಾರ ಜೇಬಿಗೆ ಸೇರುತ್ತದೆಯೇ ಏನೋ ಅನ್ನೋದು ಜನರ ಆಕ್ರೋಶ. ಸದ್ಯ ಈ ಅವ್ಯವಸ್ಥೆಗೊಂದು ಪರಿಹಾರ ಒದಗಿಸಿ ಪ್ರವಾಸಿಗರಿಗೆ ಕೊಂಚ ಅನುಕೂಲ ಮಾಡಬೇಕಿದೆ ಅಂತ ಜನರು ಆಗ್ರಹ ಮಾಡ್ತಿದ್ದಾರೆ. ಲುಂಗಿನಕೆರೆ ಅಂದ್ರೆ ಯಾದಗಿರಿದಾಗ ಒಂದೇ ಇದೆ ಸರ್. ನಾವೆಲ್ಲ ಮಕ್ಕಳು ಕರ್ಕೊಂಡು ಅವಾಗ ಬರ್ತಾ ಇರ್ತೀವಿ. ಇಲ್ಲೆಲ್ಲ ಸರಿಯಾಗಿ ಸೌಲಭ್ಯ ಇಲ್ಲ, ಏನಿಲ್ಲ. ನಾವು ಸಂಡೇ ಬರ್ತಾ ಇರ್ತೀವಿ ಮಕ್ಕಳು ಕರ್ಕೊಂಡು ಗೇಸಿಂದ. ಇಲ್ಲೆಲ್ಲ ಸಾಮಾನುಗಳು ಮುರಿದೋಗ್ಯಾವ, ಶಿಸ್ತನಾಗಿ ಮಾಡಿಸ್ಬೇಕು. ನಾವು ಜಾಸ್ತಿ ಜನ ಬರ್ತಾ ಇರ್ತೀವಿ, ಏನ್ ಸೌಲಭ್ಯ ಇಲ್ಲ, ಶೌಚಾಲಯ ಇದ್ರೂ ಕೂಡ ಎಲ್ಲ ಹಾಳಾಗಿದ್ದಾವೆ. ನಾವ್ ಎಲ್ಲಿಗೆ ಹೋಗ್ಬೇಕು ಲೇಡೀಸ್ ಎಲ್ಲ? ಪ್ಲೀಸ್ ದಯವಿಟ್ಟು ಬೇಗ ಮಾಡಿಸ್ರಿ ಅವೆಲ್ಲ. ಇಷ್ಟು ದಿನ ಆಗಿದ್ದೇನೋ ಆಯ್ತು, ಇನ್ನಾದ್ರೂ ಅಧಿಕಾರಿಗಳು ಕೊಂಚ ಅಲರ್ಟ್ ಆಗಬೇಕಿದೆ. ಗಾರ್ಡನ್ ನಿರ್ವಹಣೆ ಮಾಡುತ್ತಾ ಸುಂದರ ಪರಿಸರ ನಿರ್ಮಾಣ ಮಾಡಬೇಕಿದೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.